ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಮೌಲ್ಯಾಂಕನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಅಂದರೆ ಇಂದು ನಡೆದಂತಹ ನಿಮ್ಮ ಮೌಲ್ಯಾಂಕನದ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣ ಉತ್ತರಗಳೊಂದಿಗೆ ಈ ವಿಡಿಯೋದಲ್ಲಿ ವಿಶ್ಲೇಷಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಡೈರೆಕ್ಟ್ ಆಗಿ ನಾನು ಪ್ರಶ್ನೆ ಪತ್ರಿಕೆಗೆ ಹೋಗ್ತೀನಿ ಮಕ್ಕಳ. ಫಸ್ಟ್ ಕ್ವಶನ್: ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಫಸ್ಟ್ ಕ್ವಶನ್: ಒಂದು ಹೂವಿನ ಗಿಡವಾಗಿದ್ದ ತಂಗಿ ಮನುಷ್ಯಳಾದಳು. ಈ ಪದದಲ್ಲಿನ ಮನುಷ್ಯ ಎಂಬ ಪದವು 4 ಆಪ್ಷನ್ ಇದೆ ಮಕ್ಕಳ. ಅದು ರೂಢನಾಮಕ್ಕೆ ಬರುವಂತಹದ್ದು. ಹಾಗಾಗಿ ಆಪ್ಷನ್ ಎ ರೂಢನಾಮ ಸರಿಯಾದಂತಹ ಉತ್ತರ. ಎರಡನೆಯ ಪ್ರಶ್ನೆ: ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು. ಈ ವಾಕ್ಯದಲ್ಲಿನ ಮುಖ ಪದದ ತದ್ಭವ ರೂಪ ಮುಖ, ಮೊಗ, ಮೋರೆ, ವದನ. ಸೊ ಅದು ತದ್ಭವ ರೂಪ ಮೊಗ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ: DVG ಅವರು ಬೆಂಗಳೂರನ್ನ ಕಂಡದ್ದು ರಸೂಲ್ ಖಾನ್ನ ದಯೆಯಿಂದ. ಈ ವಾಕ್ಯದಲ್ಲಿರುವ ದ್ವಿತೀಯ ವಿಭಕ್ತಿ ಇರುವ ಪದ. ಸೊ ಕೊಟ್ಟಿರೋ 4ರಲ್ಲಿ ಬೆಂಗಳೂರನ್ನು ಅನ್ನೋದು ದ್ವಿತೀಯ ವಿಭಕ್ತಿ. ಹಾಗಾಗಿ ಆಪ್ಷನ್ ಎ ಬೆಂಗಳೂರನ್ನು ಸರಿಯಾದ ಉತ್ತರ. 4ನೇ ಪ್ರಶ್ನೆ: ಕೈಯೊಳಗಿನ ಬೆತ್ತವನ್ನ ಸಳನೆಡೆಗೆ ಚಾಚಿ ಹೊಯ್ಸಳ ಎಂದು ಆದೇಶವಿತ್ತರು. ಈ ವಾಕ್ಯದಲ್ಲಿರುವ ಲೋಪ ಸಂಧಿಯ ಪದ. ಸೊ ಈ ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಸಳನಡೆಗೆ, ಸೊ ಅದು ಲೋಪ ಸಂಧಿಗೆ ಬರುವಂತ ಉದಾಹರಣೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ: ಜೀವನ ರಸದ ಪಾಕದಂತೆ ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಬಾಳುವರು. ಈ ವಾಕ್ಯದಲ್ಲಿರುವ ಜೋಡಿ ನುಡಿ ಯಾವುದು? ಸೊ ಇಲ್ಲಿ ಕೊಟ್ಟಿರೋ 4ರಲ್ಲಿ ಸರಸ ವಿರಸ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆ: ದೃಗದ ಬೀಜಂ ಕೆಲಂ ಸಿಡಿದು ಪೆಮರ್ಗನಾಗದೆ. ಈ ವಾಕ್ಯದಲ್ಲಿ ಪೆಮರ್ ಎಂಬುದು ಕರ್ಮಧಾರೆಯ ಸಮಾಸ. 7ನೇ ಪ್ರಶ್ನೆ: ಗುಂಡಣ್ಣ ತುಂಬಾ ಚುರುಕಾದ ಹುಡುಗ, ಅವನು ಮುಂದೆ ಓದಲೇಬೇಕು. ಈ ವಾಕ್ಯದಲ್ಲಿ ಪ್ರಯೋಗಿಸಿರುವ ಲೇಖನ ಚಿಹ್ನೆ ಯಾವುದು? ಸೊ ಈ ವಾಕ್ಯದಲ್ಲಿ ಪ್ರಯೋಗಿಸಿರುವಂತಹ ಲೇಖನ ಚಿಹ್ನೆ ಅದು ಉದ್ಧರಣ ಚಿಹ್ನೆ. ಹಾಗಾಗಿ ಆಪ್ಷನ್ ಸಿ ಉದ್ಧರಣ ಚಿಹ್ನೆ ಸರಿಯಾದಂತಹ ಉತ್ತರ. 8ನೇ ಪ್ರಶ್ನೆ: ನಾಡಿಗಾಗಿ ತನುವ ತೆತ್ತು ಹುತಾತ್ಮರ ಸ್ಮರಣೆಯಲ್ಲಿ. ಈ ವಾಕ್ಯದಲ್ಲಿರುವ ಹುತಾತ್ಮ ಪದದ ಅರ್ಥ. ಹುತಾತ್ಮ ಅಂತ ಹೇಳಿದ್ರೆ ದೇಶಕ್ಕಾಗಿ ಪ್ರಾಣ ತೆತ್ತವನು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 9ನೇ ಪ್ರಶ್ನೆ: ಗಾಯತ್ರಿ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರೂ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ಆಕೆ ತುಂಬಾ ನೊಂದುಕೊಂಡಳು. ಈ ವಾಕ್ಯದ ಪ್ರಕಾರ ಏನು? ಸೊ ಈ ವಾಕ್ಯ ಒಂದು ಸಂಯೋಜಿತ ವಾಕ್ಯ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್ಗೆ ಹೋಗೋಣ. ಈ ಕೆಳಗಿನ ಗದ್ಯ ಅಥವಾ ಪದ್ಯ ಭಾಗವನ್ನ ಓದಿ ಗ್ರಹಿಸಿಕೊಂಡು ಆಯಾ ಪದ್ಯ ಅಥವಾ ಗದ್ಯದ ಕೆಳಗೆ ನೀಡುವ ಪ್ರಶ್ನೆಗೆ ಉತ್ತರವನ್ನ ಬರೆಯಿರಿ. ಸೊ ಈ ಗದ್ಯ ಓದ್ಕೊಳ್ಳಿ ಮಕ್ಕಳ. ಅವ್ರೇನ್ ಕೇಳಿದ್ದಾರೆ ಅಂದ್ರೆ, ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಜಾಹೀರಾತುಗಳ ಮುಖ್ಯ ಉದ್ದೇಶ ಏನು? ಸೊ ಈ ಕೊಟ್ಟೋ 4 ಆಪ್ಷನ್ ಅಲ್ಲಿ ಜಾಹೀರಾತು ಮಾಡುವಂಥದ್ದೇನು? ವಸ್ತುಗಳನ್ನ ಕೊಂಡುಕೊಳ್ಳುವಂತೆ ಪ್ರೇರೇಪಿಸಲಿಕ್ಕೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11ನೇ ಪ್ರಶ್ನೆ: ರಾಜ ಸನ್ಯಾಸಿನಿಯಾದವನು ಸತಿಯ ನೋಡುವ ಮಾತು ಸಂಪ್ರದಾಯಕ್ಕೆ ವಿರೋಧ. ಯಶೋಧರೆ ಪೂರ್ವದಲ್ಲಿ ಗಾರ್ಗಿ ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಕಾನನಕ್ಕೆ ತೆರಳಿದಳು ಎಂದು ಕೇಳಿಹನು. ನಾನಂತೆಯೇ ಸನ್ಯಾಸವನ್ನು ಕೊಂಡು ಪತಿಯೆಡೆಗೆ ಸಾರಿದರೆ ರಾಜ ಈಗ ನೀನಿಹ ರೀತಿ ಸನ್ಯಾಸವಲ್ಲವೇ? ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಸನ್ಯಾಸವನ್ನ ಸ್ವೀಕರಿಸವನೆಂದನು ಹೇಳಿದವರು ಯಾರು? ಸೊ ಯಶೋಧರೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 12ನೇ ಪ್ರಶ್ನೆ: ಸೊ ಬೇಸಿಗೆಯಲ್ಲಿ ನಮ್ಮಮ್ಮ ಮಳೆಗಾಲದ ದಿನಗಳೆಂದು ಹಪ್ಪಳ ಸಂಡಿಗೆ ಅನೇಕ ತಿಂಡಿಗಳನ್ನು ಒಣಗಿಸಿ ಇಡುತ್ತಿದ್ದಳು. ಅದೇ ರೀತಿ ಮನೆಯ ಹಿರಿಯರಿಗೆ ಮಾತ್ರ ಗೊತ್ತಿದ್ದಂತಹ ಕೆಲವು ಔಷಧಿಗಳ ಗುಣವುಳ್ಳ ಸೊಪ್ಪನ್ನು ಬೇಯಿಸಿ ನಿತ್ಯ ಊಟದಲ್ಲಿ ಬಳಸುತ್ತಿದ್ದಳು. ಸೊ ಈ ಇದರಲ್ಲಿ ಹೇಳಿದಂತೆ ಊಟದಲ್ಲಿ ಸೊಪ್ಪು ಬಳಕೆಯಾಗುವ ಕಾರಣ ಔಷಧಿ ಗುಣ ಇರೋದ್ರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 13ನೇ ಪ್ರಶ್ನೆ: ತನ್ನ ಮರೆಯ ಕಂಪನರಿಯದದೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ. ಈ ಸಾಲುಗಳ ಆಶಯ ತನ್ನನ್ನು ತಾನೇ ಮರೆಯುವುದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 14ನೇ ಪ್ರಶ್ನೆ: ದೇಗುಲಗಳ ಅಭ್ಯಾಸದಿಂದ ನಮ್ಮ ಬದುಕು ನಯವಾಗುತ್ತದೆ, ನಿರ್ಮಲವಾಗುತ್ತದೆ. ಕವಿ ಕಂಡ ಸತ್ಯ, ಶಿಲ್ಪಿ ಕಂಡಂತಹ ಸೌಂದರ್ಯಗಳೇ ನಮ್ಮ ಬಾಳಿನ ಅಲಂಕಾರ. ನಮ್ಮ ಬಾಳಿನ ಅಲಂಕಾರ ಯಾವುದು? ಸತ್ಯ ಮತ್ತೆ ಸೌಂದರ್ಯಗಳು. 15ನೇ ಪ್ರಶ್ನೆ: ಜಾತಿ ಭೇದಗಳ ಕಂದಕವು ಸುತ್ತಲೂ ದುರ್ಭೇದ್ಯವನೇ ಕೋಟೆ ಕತ್ತಲುಗಳು ರೂಢಿ ರಾಕ್ಷಸರ ಗನೆ ತೊಳಟ್ಟಿ ತೊಡೆ
ತಟ್ಟಿ ಕರೆಯುವನೆ ಸಂಗ್ರಾಮಕ್ಕೆ. ಇಲ್ಲಿ ನಮ್ಮ ಸುತ್ತಮುತ್ತಲಿರುವ ಕಂದಕ ಯಾವುದಂದ್ರೆ ಜಾತಿ ಮತ ಭೇದಗಳು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 16ನೇ ಪ್ರಶ್ನೆ, ನನ್ನ ದೇಹ ಬೂದಿ ಹೊಳೆಯಲ್ಲಿ ಹರಿಯ ಬಿಡಿ, ತೇಲಿ ಬೀಳಲಿ ಮೀನ ಬಾಯಲಿ, ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಈ ಪದ್ಯದಲ್ಲಿ ಲೇಖಕರು ಹೇಳಿದಂತೆ ಹುಟ್ಟು ಸಾವು ಧನ್ಯವಾಗುವುದು ಯಾವಾಗ? ದೇಹದ ಬೂದಿ ತಿಂದು ಮೀನು ಪುಷ್ಟವಾದಾಗ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಗೆ ಕೊಟ್ಟಿರುವ ಗದ್ಯ ಅಥವಾ ಪದ್ಯ ಭಾಗ ಓದಿಕೊಂಡು ಆಯಾ ಗದ್ಯ ಪದ್ಯದ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಇಲ್ಲಿ ಒಂದು ಗದ್ಯ ಭಾಗ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಪ್ರಶ್ನೆ ಏನಪ್ಪಾ ಅಂದ್ರೆ, ತಂಗಿ ಹೂವಿನ ಗಿಡ ಆದದ್ದು ಯಾವಾಗ ಅಂದ್ರೆ ತಂಗಿಯು ದೇವರ ಧ್ಯಾನದಲ್ಲಿ ಕುಳಿತಾಗ ಒಂದು ತಂಬಿಗೆ ನೀರನ್ನ ಅವಳ ಮೈ ಮೇಲೆ ಸುರಿದಾಗ ಅವಳು ಹೂವಿನ ಗಿಡ ಆಗ್ತಾಳೆ. 18ನೇ ಪ್ರಶ್ನೆ, ನದಿಗಳು ಹೇಗೆ ಹರಿಯುತ್ತವೆ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬಯಲು ತುಂಬಾ ಹಸಿರ ದೀಪ ಹಚ್ಚಿ ಹುರಿತವೆ. ಸೊ ಇದಿಷ್ಟು ಆನ್ಸರ್. 19ನೇ ಪ್ರಶ್ನೆ, ಈ ಗದ್ಯ ಭಾಗ ಓದ್ಕೊಳ್ಳಿ. ಯುವಕನ ಮನಸ್ಸು ಶಾಂತಿಯ ಕಡೆಗೆ ಆಕರ್ಷಿಸಲು ಕಾರಣವಾದ ಅಂಶಗಳು ಯಾವುವು? ಶಾಂತಿಯ ಸೌಂದರ್ಯವನ್ನಾಧರಿಸಿದ ದುಃಖ ವಿದ್ಯೆಗಳಲ್ಲಿ ಅವಳಿಗಿದ್ದ ಅಭಿರುಚಿ ಶಾಂತಿಯ ಕಡೆಗೆ ಆಕರ್ಷಿಸಲು ಕಾರಣವಾದ ಅಂಶಗಳು. 20ನೇ ಪ್ರಶ್ನೆ, ಸೊ ಇಲ್ಲಿ ಗದ್ಯವನ್ನು ಓದ್ಕೊಳ್ಳಿ. ಈ ಗದ್ಯದಲ್ಲಿ ಹೇಳಿದಂತೆ ಯಾವ ಅನಿಸಿಕೆ ಬಯಕೆ ಕಾರಣವಾಗುತ್ತದೆ? ತೆರೆಮರೆಯಲ್ಲಿ ಕೆಲಸ ಮಾಡುವುದು ಬಯಕೆ ಕಾರಣವಾಗುತ್ತದೆ. ಸೊ ಇದಿಷ್ಟು 1 ಅಂಕದ ಪ್ರಶ್ನೆಗಳಾಗ್ತವೆ. ನೆಕ್ಸ್ಟ್ ಮಕ್ಕಳ 4th ಮೇನಲ್ಲಿ ಈ ಗದ್ಯವನ್ನ ಓದ್ಕೊಂಡು ಕೆಳಗಿರೋ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಬರೀಬೇಕು. ಸೊ ಇಲ್ಲಿ 21ನೇ ಪ್ರಶ್ನೆಗೆ ಹೇಳಿದ್ದಾರೆ, ಕರೀಮನ ಬುದ್ಧಿವಂತಿಕೆ ಮತ್ತು ಕೌಶಲ್ಯಗಳಿಗೆ ದೊರೆತ ಫಲವೇನು? ಸೊ ಕರೀಮನ ಬುದ್ಧಿವಂತಿಕೆ ಮತ್ತು ಕೌಶಲ್ಯಗಳಿಗೆ ಸರ್ಕಾರದಿಂದ ಹುಡುಗ ಕರೀಮನಿಗೆ 1 ಬೆಳ್ಳಿಯ ಪದಕವು ಮತ್ತು 100 ರೂಪಾಯಿ ಬಹುಮಾನವು ಬಂದು ಬಿಟ್ಟಿತು. ಸೊ ಇದಿಷ್ಟನ್ನ ಬರಿಬೇಕು. ನೆಕ್ಸ್ಟ್ 22ನೇ ಪ್ರಶ್ನೆ ಮಕ್ಕಳ. ಸೊ ಗದ್ಯ ಭಾಗ ಓದ್ಕೊಂಡು ಅದನ್ನ ಸರಳಗನ್ನಡದಲ್ಲಿ ನೀವು ಬರಿಬೇಕಾಗುತ್ತೆ. 23ನೇ ಪ್ರಶ್ನೆ, ಇಲ್ಲಿ ಗದ್ಯವನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಓದ್ಕೊಂಡು ಈ ಪದ್ಯದ ಪ್ರಕಾರ ದೇವರು ಮಾಡಿದ ಕಾರ್ಯಗಳಾವು? ಈಸಿಯಾಗಿ ನೀವು ಪದ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಬರೀಬಹುದು. ನೆಕ್ಸ್ಟ್ 24ನೇ ಪ್ರಶ್ನೆ, ಅದನ್ನು ಕೇಳಿದರೆ ಈ ವಚನದಲ್ಲಿ ಕಾಯಕದ ಮಹತ್ವವನ್ನು ಹೇಗೆ ನಿರ್ವಹಿಸಿದ್ದಾರೆ? ಕೆಲಸದ ಮಹತ್ವವನ್ನು ಯಾವ ರೀತಿ ಹೇಳಿದ್ದಾರೆ? ಅದನ್ನ ಸಹ ನೀವಲ್ಲಿ ಬರಿಬೇಕಾಗುತ್ತೆ. ಅದೇ ರೀತಿ 25ನೇ ಪ್ರಶ್ನೆ, 26ನೇ ಪ್ರಶ್ನೆಗೂ ಸಹ ಆನ್ಸರ್ ಅನ್ನ ಬರಿಬೇಕು. ತದನಂತರ ನಿಮಗಿಲ್ಲಿ ಒಂದು ಸಂದರ್ಭ ಸ್ವಾರಸ್ಯವನ್ನ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿ ನಿಮಗೆ ಗದ್ಯ ಕೊಟ್ಟಿದ್ದಾರೆ, ಅದನ್ನ ಓದ್ಕೊಂಡು ಅದರ ಮೇಲೆ ನೀವು ಈ ಸಂದರ್ಭವನ್ನ ಉತ್ತರಿಸಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲಿ ಕವಿ ಕಾವ್ಯ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರಿಬೇಕು. ಅವರೇ ನಿಮಗೆ ಹಿಂಟ್ ಕೊಟ್ಟು ಬಿಟ್ಟಿದ್ದಾರೆ. ಸೊ ಕುವೆಂಪು ಅವರು ಕ್ರಿಸ್ತಶಕ 1904ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಶ್ರೀರಾಮಾಯಣ ಮಹಾಕಾವ್ಯ ದರ್ಶನಂ ಎಂಬ ಮಹಾಕಾವ್ಯ ಬರೆದಿದ್ದಾರೆ. ಶ್ರೀರಾಮಾಯಣ ದರ್ಶನಂ ಎಂಬ ಕಾವ್ಯವನ್ನ. ಅದಲ್ಲದೆ ಇವರು ಅಗ್ನಿಹಂಸ, ಪಕ್ಷಿಕಾಶಿ ಇತ್ಯಾದಿ ಕವನ ಸಂಕಲಗಳು, ಬೆರಳಿಗೆ ಕೊರಳ್, ಜಲಗಾರ ಎಂಬ ಇತ್ಯಾದಿ ನಾಟಕಗಳನ್ನು ಬರೆದಿದ್ದಾರೆ. ಇವರು ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರ ಹೆಗ್ಗಳತಿ ಎಂಬ ಕಾದಂಬರಿಗಳನ್ನು ಬರೆದಿದ್ದಾರೆ. ಇವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಆಗಿದೆ. ಶ್ರೀಯುತರಿಗೆ ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರಕಿವೆ. ರಾಷ್ಟ್ರಕವಿ ಎಂಬ ಬಿರುದು ಸಹ ಬಂದಿದೆ. ಇದಿಷ್ಟು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟ್ ನಿಮಗೆ 29ನೇ ಪ್ರಶ್ನೆಯಲ್ಲಿ ಒಂದು ಅಲಂಕಾರವನ್ನ ಕೊಟ್ಟಿದ್ದಾರೆ ಮಕ್ಕಳ. ಗೀಜಗನ ಗೂಡುಗಳು ತೂಗುವ ತೊಟ್ಟಿಲಿನಂತೆ ತೂಗುತ್ತಿದ್ದವು. ಸೊ ಇಲ್ಲಿ ಉಪಮೇಯ ಗೀಜಗನ ಗೂಡುಗಳು, ಉಪಮಾನ ತೂಗುವ ತೊಟ್ಟಿಲು, ಉಪಮವಾಚಕ ಅಂತೆ, ಸಮಾನ ಧರ್ಮ ತೂಗುತ್ತಿದ್ದವು, ಅಲಂಕಾರ ಉಪಮಾಲಂಕಾರ, ಸಮನ್ವಯ. ಇಲ್ಲಿ ಉಪಮೇಯವಾದ ಗೀಜಗನ ಗೂಡು ಉಪಮಾನವಾದ ತೂಗುವ ತೊಟ್ಟಿಲಿಗೆ ಹೋಗಿಸಲಾಗಿದೆ, ಹಾಗಾಗಿ ಇದು ಉಪಮಾಲಂಕಾರಕ್ಕೆ ಬರ್ತದೆ. ಸೊ ಲಕ್ಷಣ, ಇಲ್ಲಿ 2 ವಸ್ತುಗಳನ್ನು ಪರಸ್ಪರ ಹೋಲಿಸಲಾಗಿದೆ. ಇದಿಷ್ಟು ಬರೆದ್ರೆ ಮಕ್ಕಳ ನಿಮಗೆ 3 ಅಂಕ ಸಿಗ್ತದೆ. ನೆಕ್ಸ್ಟ್ ನಿಮಗೆ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರೀಲಿಕ್ಕೆ ಹೇಳಿದ್ದಾರೆ. ಅಂಡ್ ಲಾಸ್ಟ್ ಅವರೇ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಅಲ್ಲಿ ನೀವು ರಜಾ ಅರ್ಜಿಯನ್ನ ಬರೀಬೇಕಾಗುತ್ತೆ. ಸೊ 5 ಅಂಕಗಳಿಗೆ. ಸೊ ತುಂಬಾ ಈಸಿ ಇತ್ತು ಪೇಪರ್, ಮತ್ತೆ ಈಸಿಯಾಗಿ ನೀವು ಎಲ್ಲ ಅಂಕಗಳನ್ನು ಗಳಿಸ್ತೀರ, ಯಾಕೆಂದರೆ ಚೆನ್ನಾಗಿ ಬರ್ದಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.